ವಿಶ್ವ ಸಿಂಧಿ ಸೇವಾ ಸಂಗಮ್ ಅಥವಾ ಸಿಂಧಿ ಸೊಸೈಟಿಯ ಅಂತಾರಾಷ್ಟ್ರೀಯ ಅಧ್ಯಕ್ಷ ಡಾಕ್ಟರ್ ರಾಜು ಮನ್ವಾನಿ ಅವರ ವಿಡಿಯೋ ಭಾರಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದೆ. 2021ರಲ್ಲಿ ರಾಮ ಮಂದಿರ ನಿರ್ಮಾಣಕ್ಕಾಗಿ ನಾವು ಸೊಸೈಟಿ ವತಿಯಿಂದ 200 ಕೆಜಿ ಬೆಳ್ಳಿಯನ್ನು ದಾನ ಮಾಡಿದ್ದೇವೆ. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರದ ಟ್ರಸ್ಟ್ನ ಜನರಲ್ ಸೆಕ್ರೆಟರಿ ಚಂಪತ್ ರಾಯ್ ಅವರಿಗೆ ನೇರವಾಗಿ ನಾವು ಈ ಬೆಳ್ಳಿಯನ್ನು ಹಸ್ತಾಂತರಿಸಿದ್ದೇವೆ. ಆದರೆ ಅದಕ್ಕೆ ಆ ಸಮಯದಲ್ಲಿ ರಶೀದಿಯನ್ನು ನೀಡಲಾಗಿಲ್ಲ. ಈವರೆಗೂ ಅದರ ಬಗ್ಗೆ ಯಾವ ಮಾಹಿತಿಯೂ ನಮಗೆ ದೊರೆತಿಲ್ಲ. ದಾನ ಮಾಡಿದ 5 ವರ್ಷಗಳಲ್ಲಿ ಯಾವುದೇ ಸಂಪರ್ಕ ಅಥವಾ ಅಪ್ಡೇಟ್ ಇಲ್ಲ. ನಮಗೆ ಅದರ ಮಾಹಿತಿ ಬೇಕಾಗಿದೆ. ರಾಮ ಮಂದಿರ ದೇಣಿಗೆ ವಂಚನೆ ಪ್ರಕರಣವನ್ನು ತನಿಖೆ ನಡೆಸುತ್ತಿರುವ ಎಸ್ಐಟಿ ವ್ಯಾಪ್ತಿಗೆ ಈ 200 ಕೆಜಿ ಬೆಳ್ಳಿಯನ್ನು ಸೇರಿಸಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ. 26 जनवरी 2021 के अंदर जब हमें पता चला कि राम मंदिर अयोध्या में बनने जा रहा है और हमारे रामलला 500 साल के बाद अयोध्या लौट रहे हैं, तो हमारे सिंधी समाज ने डिसाइड किया कि हम 20-25 किलो चांदी वहां हम भी डोनेट करना चाहेंगे. और जब हम लोगों ने ग्रुप में डाला तो जो रेस्पॉन्स आया वो 200 किलो चांदी का आया. हम लोगों ने चंपत राय जी से कांटेक्ट किया, उनके दिल्ली के निवास पे उनसे मुलाकात की. योगी जी ने जो अब एसआईटी बनाया है, हमें उसके ऊपर पूरा विश्वास है कि वो जो रिजल्ट निकाल के लेके आएंगे तो दूध का दूध और पानी का पानी, और वो कल्प्रिट जो अगर ऐसा काम मंदिर में बैठ के करते हैं और भक्तों का दिल इससे काफी दुखता है, और इस तरह का हम लोगों ने एक्सपेक्ट नहीं किया था. लेकिन रामलला के नाम पे हम सिंधी समाज हमेशा साथ में खड़े हैं, आगे भी फ्यूचर में भी. लेकिन हमें खाली ये बता दीजिए कि हमारी ईंटों का क्या हुआ. 2021 ಜನವರಿ 26ರಂದು ಸಿಂಧಿ ಸೊಸೈಟಿಯು ಅಯೋಧ್ಯೆಯ ರಾಮ ಮಂದಿರಕ್ಕಾಗಿ 200 ಕೆಜಿ ಬೆಳ್ಳಿಯನ್ನು ದಾನ ಮಾಡಿತ್ತು. ಇದು 1 ಕೆಜಿ ತೂಕದ 200 ಬೆಳ್ಳಿ ಇಟ್ಟಿಗೆಗಳಾಗಿತ್ತು. ಪ್ರತಿ ಇಟ್ಟಿಗೆಯ ಮೇಲೆ ಸಿಂಧಿ ಸಮುದಾಯದ ದೇವರಾದ ಜಲೇಲಾಲ್ನ ಚಿತ್ರವನ್ನು ಕೊರೆಯಲಾಗಿತ್ತು. 12 ದೇಶಗಳ ಸಿಂಧಿ ಸಮುದಾಯದ ಸದಸ್ಯರು ಇದನ್ನು ಕೊಡುಗೆಯಾಗಿ ನೀಡಿದರು. ಮುಂಬೈನಿಂದ 150ಕ್ಕೂ ಹೆಚ್ಚು ಪ್ರತಿನಿಧಿಗಳು ಅಯೋಧ್ಯೆಗೆ ತೆರಳಿ ಈ ಬೆಳ್ಳಿ ಇಟ್ಟಿಗೆಗಳನ್ನು ದಾನ ಮಾಡಿದರು. ರಾಮ ಜನ್ಮಭೂಮಿಯಲ್ಲಿ ಪೂಜೆ ಆರತಿ ಮಾಡಿದ ನಂತರ ಇದನ್ನು ಹಸ್ತಾಂತರಿಸಲಾಗಿತ್ತು. ದಾನದ ಸಮಯದಲ್ಲಿ ಈ ಬೆಳ್ಳಿಯ ಬೆಲೆ 1.5 ಕೋಟಿ ರೂಪಾಯಿಯಷ್ಟಿತ್ತು. ಈಗ ಅದರ ಬೆಲೆ 6 ರಿಂದ 7 ಕೋಟಿ ರೂಪಾಯಿ ಎಂದು ಡಾಕ್ಟರ್ ರಾಜು ಮನ್ವಾನಿ ಅವರು ಹೇಳಿದ್ದಾರೆ. हमें अयोध्या बुलाया. अयोध्या की 26 जनवरी 2021 की डेट फिक्स हुई और अयोध्या मंदिर के परिसर में ही उनके एक हॉल के अंदर ये प्रोग्राम रखा गया. उस प्रोग्राम के अंदर हमने 200 किलो चांदी, 1-1 किलो की एक चांदी, जिसके ऊपर हमारे इष्ट गुरु साईं झूलेलाल जी का फोटोग्राफ भी बना हुआ है और उनके फोटोग्राफ्स और उनके वीडियो भी लिए गए. हमें ये कहा गया कि ये जहां हम लगाएंगे आपको बताएंगे, और पहले अभी इसकी चेकिंग होगी कि चांदी की क्वालिटी वगैरह क्या है, उसके बाद रसीद वगैरह, और उसके बाद आपको बताया जाएगा. लेकिन इन 5-6 सालों के अंदर हमें कभी न कोई फोन आया और न हमारे किसी फोन का रेस्पॉन्स मिला, क्योंकि सबने दान किया था. तो हम लोगों ने कभी वो सोचा भी नहीं था कि इस तरह की बातें हो सकती है कि वो चांदी सही जगह जा रही है कि नहीं जा रही है. यह तो इन दिनों में जब हम लोगों ने देखा कि टीवी के ऊपर ये सब चालू है, तो हमने सोचा कहीं ऐसा तो नहीं कि हमारी भी चांदी कहीं मिसयूज की गई है. तो इसीलिए हम सिर्फ उनसे ये पूछना चाहते हैं कि जो 200 किलो चांदी उस वक्त करीब 1.5 करोड़ की थी, करीब 70-75 हजार रुपए किलो थी, आज वो 3-3.5 लाख रुपए, करीब 6-7 करोड़ की वैल्यू है. तो क्या वो चांदी को गला करके कहीं मंदिर में यूज किया गया है या कहीं और यूज किया गया है, हम वो जानना चाहते हैं. ಬೆಳ್ಳಿಯ ಗುಣಮಟ್ಟವನ್ನು ಪರೀಕ್ಷೆ ಮಾಡಿ ನಂತರ ಬಳಸುವುದಾಗಿ ರಾಮಮಂದಿರ ಟ್ರಸ್ಟ್ನ ಅಧಿಕಾರಿಗಳು ನಮಗೆ ಹೇಳಿದ್ರು ಅಂತ ದಾನಿಗಳು ಹೇಳಿದ್ದಾರೆ. ಇದೀಗ ರಾಮಮಂದಿರ ದೇಣಿಗೆ ಸಂಗ್ರಹದಲ್ಲಿ ಅವ್ಯವಹಾರ ನಡೆದಿದೆ ಎಂಬ ಹಿನ್ನೆಲೆಯಲ್ಲಿ ಸಿಂಧಿ ಸಮುದಾಯ ಕೆಲವು ಪ್ರಶ್ನೆಗಳನ್ನು ಕೇಳಿದೆ. ನಮ್ಮ ದಾನವು ರಾಮಮಂದಿರ ನಿರ್ಮಾಣದಲ್ಲಿ ಬಳಕೆ ಆಗಿದೆಯೇ? ಆಗಿದ್ರೆ ಹೇಗೆಲ್ಲ ಆಗಿದೆ? ಆಗಿಲ್ಲ ಎಂದ್ರೆ ಆ ಬೆಳ್ಳಿ ಎಲ್ಲಿದೆ ಎಂಬೆಲ್ಲ ಪ್ರಶ್ನೆಯನ್ನ ಅದರ ಹೊಣೆಗಾರರು ಕೇಳ್ತಿದ್ದಾರೆ. ಆದರೆ ಈ ವಿಷಯದಲ್ಲಿ ಟ್ರಸ್ಟ್ ಆಗಲಿ ಚಂಪತ್ತಾಗಲಿ ಈವರೆಗೆ ಯಾವುದೇ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸಿಲ್ಲ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್, ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ, ಫೈರ್ ಫೈಟಿಂಗ್, ಸ್ಟೀಲ್ ಸ್ಟ್ರಕ್ಚರ್ಸ್, ರಿಯಲ್ ಎಸ್ಟೇಟ್. ಆಫೀಸ್ ಎಸ್ಐಟಿ ಟವರ್, ಸಿಲಿಕಾನ್ ಓಎಸ್ಎಸ್, ದುಬೈ, ಯುಎಇ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.